ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ರಾಜ್ಯದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ನಗರದಲ್ಲಿ ಕೆಲ ಆಟೋ ಚಾಲಕರು 1 to 3 ವಸೂಲಿ ಮಾಡ್ತಾ ಇರೋದರಿಂದ ಇದೀಗ ಖುದ್ದು ನಿಯತ್ತಾಗಿ ದುಡಿಯುವಂತಹ ಆಟೋ ಚಾಲಕರೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಈ ಬಗ್ಗೆ ಒಂದು ಕ್ರಮ ವಹಿಸುವಂತೆ ಬೆಂಗಳೂರು ಪೀಸ್ ಆಟೋ ಇಂದ ಈಗಾಗಲೇ ನಗರದ ಟ್ರಾಫಿಕ್ ಜಂಟಿ ಆಯುಕ್ತರಾಗಿರುವಂತಹ MN ಅನುಚೇತ್ ಅವರಿಗೆ ಒಂದು ದೂರು ಕೂಡ ಕೊಡಲಾಗಿದೆ. ಹಾಗಾದ್ರೆ ಏನು ದೂರು ಕೊಟ್ಟಿದ್ರು ಎಲ್ಲ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರುದಾರರು ಆದರೂ ಕೂಡ ಬೆಂಗಳೂರು ಪೀಸ್ ಆಟೋದ ಅಧ್ಯಕ್ಷರಾಗಿರುವಂತಹ ರಘುನಾರಾಯಣ್ ಗೌಡ್ರು ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ನೀವು ಅನುಚೇತ್ಗೆ ಏನು ಅಂತ ದೂರು ಕೊಟ್ರಿ, ಅದ್ರ ಜೊತೆಗೆ ಈ ಹಿಂದೆ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಮಾಡಿದ ನಿಮ್ಗೆ ಇದೀಗ ಅನಿವಾರ್ಯವಾಗಿ ಕೆಲ ಆಟೋ ಚಾಲಕರ ವಿರುದ್ಧ ಹೋರಾಟ ಮಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಸರ್. ನಿಜವಾಗ್ಲೂ ಇದು ನಮ್ಗೆ ಬೇಜಾರು ವಿಷಯ ಸರ್. ಮೊನ್ನೆ ಅನುಚೇತನ್ ಸರ್ನ ಭೇಟಿ ಮಾಡಿ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಪಾಯಿಂಟ್ ಜಾಗ ಅಂತ ಇದ್ದಾವೆ. ಅಲ್ಲಿ ಪೊಲೀಸ್ ಅವ್ರ ಜೊತೆ ನಮ್ಮ ಆಟೋ ಚಾಲಕರು ಸೇರಿಕೊಂಡು, ಹೇಗೆಂದರೆ ಕಳ್ಳ ಪೊಲೀಸ್ ಆಟ ಅಂತಾರಲ್ಲ ಆ ರೀತಿ ಸೇರಿಕೊಂಡು ಬರೀ 10 ಕಿಲೋಮೀಟ್ರಿಗೆ 400 ರೂಪಾಯಿಂದ 500 ರೂಪಾಯಿ ಕೇಳೋವಂಥ ಪರಿಸ್ಥಿತಿಗೆ ಇವತ್ತು ಈ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಯ್ತಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಂಡು ಈಗ ಸಾವಿರಾರು ಜನ, ಲಕ್ಷಾಂತರ ಜನ ಖುಷಿ ಪಡ್ತಾ ಇದ್ದಾರೆ. ಆಟೋ ಚಾಲಕರು ನೆಮ್ಮದಿ ಜೀವನ ನಡೆಸ್ತಾ ಇದ್ದೀವಿ ಅಂತ. ಇದನ್ನು ಕೆಲವು 10-20% ಆಟೋ ಚಾಲಕರು ದುರುಪಯೋಗ ಪಡಿಸ್ಕೊಂಡು ತುಂಬ ರೇಟ್ನ ದುಬಾರಿ ಮಾಡ್ತಾ ಇದ್ದಾರೆ. ನಾವು ಆಯುಕ್ತರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ. ನೀವು ಮಾಡಂಗಿದ್ರೆ ಫೈನ್ ಹಾಕಿ ಅಂಥವ್ರನ್ನ ನಿಲ್ಲಿಸಿ, ಇಲ್ಲ ಅಂದರೆ ಸಂಘ ಸಂಸ್ಥೆಗಳಿಗೆ ಅಧಿಕಾರ ಕೊಡಿ. ನಾವೇ ಅಂಥ ಕೆಟ್ಟ ಆಟೋ ಚಾಲಕರನ್ನ ಬಡಿದು ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಪ್ರಯಾಣಿಕರಿಗೆ ಸುಲಿಗೆ ಮಾಡ್ತಾ ಇದ್ದಾರೆ, ನಾವು ಕಾನೂನನ್ನ ಕೈಗೆತ್ತಿಕೊಳ್ಳೋಕ್ಕೂ ತಯಾರಾಗಿದ್ದೀವಿ ಅಂತ ಹೇಳಿದ್ದೀವಿ. ಅವರು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವೇನೂ ಮಾಡೋಕ್ಕೆ ಹೋಗ್ಬಿಡಿ. ನಾವು ನಿನ್ನೆಯಿಂದನೇ ಆಗಲೇ ಮಾಹಿತಿ ಬಂತು, ಮೆಜೆಸ್ಟಿಕ್ ಬ್ಯಾಕ್ ಸೈಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಯಶವಂತಪುರ ಆಗಲೇ ಶುರು ಮಾಡ್ಕೊಂಡಿದ್ದಾರೆ. ಏನಂದರೆ ಯಾರ್ಯಾರು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅವ್ರನ್ನ ಹಿಡಿದು ದಂಡ ಹಾಕುವಂಥ ಕೆಲಸ ಆಗ್ತಾ ಇದೆ. ಸರ್, ಈಗ ಅದೇ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಒಂದಿಷ್ಟು ಆಟೋ ಚಾಲಕರು ಮಾಡ್ತಿರೋ ಕೆಲಸ ಇರೋದ್ರಿಂದ ಎಲ್ರಿಗೂ ಈ ರೀತಿಯ ಸಮಸ್ಯೆ ಆಗ್ತದೆ. ಅಂದರೆ ನಿಯತ್ತಾಗಿ ಯಾರು ಮೀಟ್ರ್ ಹಾಕಿ ದುಡಿತಾರೋ ಅವರು ಕೂಡ ಕೆಟ್ಟ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ನೀವು ಹಿಂದೆ ಬೇರೆ ಬೇರೆ ರೀತಿ ಹೋರಾಟ ಮಾಡಿರಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ. ಇದರ ವಿರುದ್ಧ ಈಗ ಏನು ಕಾನೂನು ಹೋರಾಟ ಒಂದು ಕಡೆ ಆಗ್ತಾ ಇದೆ, ಪೊಲೀಸರು ಕೂಡ ಕ್ರಮ ವಹಿಸ್ತಾ ಇದ್ದೀರಾ. ಆಗಿಲ್ಲ ಅಂದರೆ ಮುಂದಿನ ಹಂತದಲ್ಲಿ ಆಟೋ ಚಾಲಕರೇ ಅಂದರೆ ಆಟೋ ಸಂಘಟನೆ ಖುದ್ದು ಬೀದಿಗಿಳಿಯುತ್ತಾ ಹೆಂಗೆ ಅಂತ? ನಿಜವಾಗ್ಲೂ ಸರ್, ನಾವು ಆಗಲೇ ನಿನ್ನೆ ಅನುಚೇತನ್ ಸರ್ ನಮ್ಗೆ ಅದು ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನು ಏನೇ ನೀವು ಕೊಟ್ಟಿರೋ ಮಾಹಿತಿನ ನಾನು ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಯಾರು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಗ್ರಿಗೇಟರ್ ಕಂಪ್ನಿಗಳು ರಾಜಾರೋಷವಾಗಿ ಲೂಟಿ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಸಚಿವರ ಗಮನಕ್ಕೂ ತೊಗೊಂಡು ಬಂದಿದ್ದೀವಿ, ಸಾರಿಗೆ ಆಯುಕ್ತರ ಗಮನಕ್ಕೆ ತಂದಿದ್ದೀವಿ. ಅವರೇನು ಹೇಳ್ತಾರೆ, ಅದು ಹೈಕೋರ್ಟ್ ಕೇಸ್ ಇರೋದ್ರಿಂದ ನಾವು ಅವ್ರ ಮೇಲೆ ಆಕ್ಷನ್ ತೊಗೊಳಕ್ಕಾಗಲ್ಲ. ನಮ್ಗೆ ಅದೊಂದು ದೊಡ್ಡ ಅಪರಾಧ ಆಗ್ತಾ ಇದೆ. ಏನಂದರೆ ಅಗ್ರಿಗೇಟರ್ ಕಂಪ್ನಿಗಳು ಬೇಕಾಬಿಟ್ಟು ದರಗಳನ್ನ ಫಿಕ್ಸ್ ಮಾಡೋದ್ರಿಂದ ಅಲ್ಲೂ ಪ್ರಯಾಣಿಕರಿಗೆ ಏನಾಗ್ತಾ ಇದೆ, ಅಲ್ಲಿ ಕೊನೆ ಕಾಸು ಕೊಟ್ಟು ಹೋಗೋದು ಆಟೋ ಚಾಲಕರಿಗೆ. ಆಟೋ ಚಾಲಕರೇನೋ ತುಂಬ ದುಬಾರಿ ರೇಟ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಆಗ್ತಾಯಿದೆ. ಈ ಎರಡಕ್ಕೂ ಕಡಿವಾಣ ಹಾಕಬೇಕು. ಅದಕ್ಕೆ ಬೆಂಗಳೂರಿನ ನಾಗರಿಕರಿಗೆ ನಾವು ಕೇಳ್ಕೊಳೋದು, ನೀವು ಅಗ್ರಿಗೇಟರ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಆದಷ್ಟು ಏನು 70 ವರ್ಷಗಳಿಂದ ನಾವು ಸೇವೆ ಕೊಡ್ತಾ ಬರ್ತಾ ಇದ್ದೀವಿ ಬೆಂಗಳೂರಿನ ಜನತೆಗೆ. ಈ ಆಟೋ ಚಾಲಕರನ್ನ ಉಳಿಸೋವಂಥ ಕೆಲಸ ಬೆಂಗಳೂರಿನ ನಾಗರಿಕರಾಗಿದೆ. ನೀವೆಲ್ಲರೂ ಮನೆಯಿಂದ ಧೈರ್ಯವಾಗಿ ಬಂದು ಆಟೋನ ಹತ್ತಿ, ಯಾರು ನಿಮಗೆ ಎಕ್ಸ್ಟ್ರಾ ಕೇಳ್ತಾರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಟೋ ನಂಬರ್ ತಗೊಂಡು ಕಂಪ್ಲೇಂಟ್ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇವಿಷ್ಟು ಬೆಂಗಳೂರು ಪೀಸ್ ಆಟೋ ಸಂಘಟನೆ ಅಧ್ಯಕ್ಷರಾಗಿರುವಂತಹ ರಘುನಾರಾಯಣ್ ಗೌಡರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.